ನಮ್ಮಲ್ಲಿ ಏನಾಗ್ಯದ ಅಂದ್ರೆ ಹನುಮಂತನ ಪೂಜೆ ಮಾಡಕತ್ತೀವಿ, ಕಳಸಾರವನ್ನು ಮಾಡೀವಿ, ಹೋಮ ಮಾಡೀವಿ, ಅಭಿಷೇಕ ಮಾಡೀವಿ, ಕುಂಭ ಹೊತ್ಕೊಂಡು ಬಂದೀವಿ, ಭಕ್ತಿ ಮಾಡೀವಿ, ಇಂಥ ಶರೀರ ಇಟ್ಕೊಂಡೀವಿ. ನಾವೆಲ್ಲ ಯಾವುದಕ್ಕೆ ಹೆದರಾಕತ್ತೀವಿ ಅಂದ್ರೆ ಸಾಮಾನ್ಯ 5 ರೂಪಾಯಿ ಲಿಂಬೆ ಹಣ್ಣಿಗೆ ಹೆದರಾಕತ್ತೀವಿ. ಬಾಜು ಮನೆಯಿಂದ 1000-2000 ಟನ್ ಕಬ್ಬು ಆ ಥರ ಬಿತ್ತ ಮುಂಜಾನೆ ಲಿಂಬೆ ಅವನು ಮನೆ ಮುಂದೆ. ಬಾಜು ಮನೆ ಅವ್ನು ನೌಕರಿ ಹತ್ತಿದ, ಪೊಲೀಸ್ ಅದ, ಡಾಕ್ಟರ್ ಅದ, ಇಂಜಿನಿಯರ್ ಅದ, ಮಿಲ್ಟ್ರಿಗೆ ಹೋದ್ರೆ ಮುಂಜಾನೆ ಲಿಂಬೆಯನ್ನು ಬಿತ್ತ. ಬುದ್ಧಿ ಮೊನ್ನೆ ಒಂದು ಊರಾಗ ಪುರಾಣಕ್ಕೆ ಹೋಗಿನ್ರಿ, ಹೇಳಕತ್ತಿದ್ರು ಹೆಂಗಂದ್ರೆ ರೀ, ಬಾಜು ಮನ್ಯಾಗ ಮದುವೆ ಐತಂತ ಒಂದು 500 ಲಿಂಬೆಯನ್ನು ಒಯ್ಯಾಕತ್ತೇನವ, ಕ್ಯಾರಿ ಬ್ಯಾಗಿನಾಗಿಂದ ಜಾರಿ ಒಂದು ಅದು ನೋಡ್ರಿ ಟೈಮ್ ಹೆಂಗದ, 11 ಲಿಂಬೆನ ಅವ್ನ ಮನೆ ಮುಂದೆ ಬಿದ್ದವು. ಆ ಕಡೆ ಮದುವೆ ಆಗದ 200 ಮಂದಿ, ಅವ್ನ ಮನೆ ಮುಂದೆ ಅದ 1000 ಮಂದಿ ರೀ ಮಾಡ್ಸ್ಯಾರಂತ್ರಿ ಅವ್ ಅಲ್ರಿ. ಎಷ್ಟೋ ಹಳೆಯದಾಗಿರ್ತಕ್ಕಂಥ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರಿ. ಕ್ಯಾಬಿ ಸಂಕುಲಕ್ಕೆ ತಾಯಿ ಆಗಿರ್ತಕ್ಕಂಥ ಅತನಿ ಶಿವಗಳ ಪುಣ್ಯ ಭೂಮಿಯೊಳಗೆ ಹುಟ್ಟಿದವ್ರದೀವಿ ನಾವು. ಜಗತ್ತಿನ ತಮಿಳುನಾಡಲ್ಲ, ಜಗತ್ತಿನ ಯಾವ ಭೂಮಿಯೊಳಗೆ ಲಿಂಬಿಕಾಯಿ ಮಂತ್ರಿಸಿದ್ರು ನಿಮ್ಮ ಪಾದಕ್ಕೆ ಸಹಿತ ನಾಟಂಗಿಲ್ಲ. ಅದು ಶಿವಗಳು ಸಾಕ್ಷಿ ಇದೆ. ಭಕ್ತಿ ಮಾಡಿರಿ ಗಟ್ಟಿಯಾಗಿ, ಗಟ್ಟಿ ಭಕ್ತಿ ಬೇಕಾಗ್ಯದ. ಹನುಮಂತನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರಿ. 7 ಸಮುದ್ರ ದಾಟು ಸಲುವಾಗಿ ಹನುಮಂತ ಏನು ಮಾಡ್ತಿದ್ದಂದ್ರೆ ರಾಮ 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 ಅಂತ ಕಲ್ಲಿನ ಮ್ಯಾಗ ಬರದ ನೀರಾಗಿ ಬಿಡ್ತಿದ್ದ, ಕಲ್ಲು ತೇಲ್ತಿತ್ತು. ಈ ದೃಶ್ಯವನ್ನು ನೋಡಿ ಶ್ರೀರಾಮಚಂದ್ರ ಪ್ರಭುಗಳು ನಾನು ಯಾಕೆ ಬಿಡಬಾರ್ದು ಅಂತೇಳಿ ಕಲ್ಲು ಬಿಟ್ಟರೆ ಕಲ್ಲು ಮುಳುಗಿ ಹೋಯ್ತದ. ಅವಾಗ ರಾಮ ಕೇಳ್ತಾನ, ನೀ ಬಿಟ್ಟು ಕಲ್ಲು ತೇಲ್ತೈತಿ, ನನ್ನ ಕಲ್ಲು ಯಾಕೆ ತೇಲಂಗಿಲ್ಲ ಅಂತಂದಾಗ ತ್ರಿಕಾಲಜ್ಞಾನಿ 3 ಲೋಕ ಒಡೆಯನಾಗಿರ್ತಕ್ಕಂಥ ನನ್ನ ಗುರು ರಾಮ ರಾಮ ಅಂತ ಬರೆದು ಬಿಡಾಕತ್ತೀನಿ. ರಾಮ ಹಿಡ್ಕೊಂತಾನ, 3 ಲೋಕದ ಒಡೆಯ, ನೀ ಕಲ್ಲು ಬಿಟ್ಟರೆ ಹಿಡ್ಕೊಳ್ಳೋರು ಯಾರದಾರ ಅದಕ್ಕೆ ಮುಳುಗಾಕತ್ತೈತೆ ಅಂತ ಹೇಳಿ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿನ್ನ ಹೊರತು ಅನ್ಯ ದೇವರು ಯಾಕೆ ಅಂತ ಹೇಳ್ತಾರ. ಭಾಳ ವಿಷಯವನ್ನು ಹೇಳೋದಿಲ್ಲ. ಒಂದು ನಮ್ಮ ಭಾಗದ ಟೈಮ್ ಐತ್ರಿ, ಇನ್ನೊಂದು 10 ನಿಮಿಷ. ಹಾಂ, ಅತನಿ ಶಿವಗಳ ಜೀವನದೊಳಗೆ ನಡೆದ ಒಂದು ಘಟನೆಯನ್ನು ಹೇಳಿಬಿಡ್ತೀನಿ. ಸೊಲ್ಲಾಪುರದಿಂದ ಒಂದು ಮನೆತನ ಬಂದಿತ್ತು, ಭಾಳ ದೊಡ್ಡ ಶ್ರೀಮಂತ ಮನೆತನ. ಹೆಂಡತಿ 9 ತಿಂಗಳ ಗರ್ಭಿಣಿ ಆಗಿದ್ದಳು. ಅತನಿ ಶಿವಗಳು ಲಿಂಗ ಪೂಜೆ ಮುಗಿಸಿ ಹೊರಗೆ ಬರೋದ್ರೊಳಗೆ ಸಾಷ್ಟಾಂಗ ಹಾಕ್ತಾರ. ಆ ತಾಯಿಯನ್ನು, ಆತನ ಮುಖವನ್ನು ಶಿವಗಳು ನೋಡಿ, ನಿನ್ನ ಹೆಂಡತಿಯನ್ನು ಹೊರಗೆ ಬಿಟ್ಟು ನೀನು ಒಬ್ಬನ ಒಳಗೆ ಬಾರಪ್ಪ ಅಂದರು. ಒಳಗೆ ಹೋದ. ಅತನಿ ಶಿವಗಳು ಹೇಳ್ತಾರ, ನಿನ್ನ ಹೆಂಡತಿ ಗಂಡ ಮಗುವಿಗೆ ಜನ್ಮ ನೀಡ್ತಾಳ, ಆದ್ರೆ 3 ತಿಂಗಳೊಳಗೆ ಸತ್ತು ಹೋಗ್ತಾಳೆ. ಆದ್ರೆ ಬೇರೆ ಮದುವೆ ಆಗುವಂಗಿಲ್ಲ, ಮಗನನ್ನು ಆಸ್ತಿಯನ್ನಾಗಿ ಬೆಳೆಸುವಂತ ಆಶೀರ್ವಾದ ಮಾಡ್ತಾರೆ. ಅವಾಗ ಭಕ್ತ ಕೇಳ್ತಾನ, ಯಪ್ಪ ನೀವು ಹೇಳಿದ್ದ ಮಾತು ನಡೆಸ್ತೀನಿ ರೀ, ನಾಳೆ ನನಗೆ ವಯಸ್ಸಾದಾಗ ರೋಗ ರುಜಿನಿ ಬಂದಾಗ ಆರೈಕೆ ಮಾಡ್ಲಿಕ್ಕೆ ಬೇಕಲ್ರಿಪ್ಪ, ಅವಾಗ ಹೆಂಗೆ ಪರಿಸ್ಥಿತಿ ಅಂದಾಗ ಅವಾಗ ಅತನಿ ಶಿವಗಳು ಹೇಳ್ತಾರೆ, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿನ್ನ ಹೊರತು ಅನ್ಯ ದೇವರು ಯಾಕೆ, ಯಾವುದಾದ್ರೂ ಒಂದು ರೂಪದೊಳಗೆ ಬಂದ ಕೈ ಹಿಡಿತೀನಪ್ಪ, ಹೆದರಬೇಡ ಹೋಗಂತ ಹೇಳಿದರು. ಮನೆಗೆ ಹೋದ. ಹೆಂಡತಿ ಗಂಡ ಮಗುವಿಗೆ ಜನ್ಮ ನೀಡಿ ತೀರ್ಕೊಂಡು ಹೋಗ್ತಾಳೆ. ಮಗನನ್ನು ಒಳ್ಳೆಯ ರೀತಿ ಬೆಳೆಸ್ತಾನ, ಒಳ್ಳೆಯ ಶಿಕ್ಷಣ ಕೊಡಿಸ್ತಾನ, ಒಳ್ಳೆಯ ನೌಕರಿ ಕೊಡಿಸ್ತಾನ, ಭಾಳ ದೊಡ್ಡ ಮನೆ ಕಟ್ತಾನ. ಕಲಿತಂಥ ಒಬ್ಬ ಹೆಣ್ಮಗಳನ್ನ ತಂದು ಮದುವೆ ಮಾಡ್ತಾನೆ. ಬಂದಿರತಕ್ಕಂಥ ಹೆಣ್ಮಗಳು ಮಗಳಾಗಿ ಬರಲಿಲ್ಲ, ಸೊಸೆಯಾಗೇ ಬಂದಳು. ಯಾವ ತಂದೆ ತ್ಯಾಗ ಮಾಡಿದ್ನಲ್ಲ ಅವನಿಗೆ ವಯಸ್ಸಾಗಿತ್ತು, ಮುಪ್ಪಾವಸ್ಥೆ ಬಂದಿತ್ತು, ಅಲರ್ಜಿ ಅಸ್ತಮಾ ಬಂದಿತ್ತು. ಮನೆ ಕಟ್ಟಿ ಹೊರಗೆ ಉಗುಳ್ತಾ ಕೆಮ್ತಾ ಕುಂಡ್ರತಾ ಇದ್ದ. ಆವಾಗ ಬಂದಿರತಕ್ಕಂಥ ಸೊಸಿ ಅಂತಾಳ, 4 ಜನ ನನ್ನ ಗಂಡಗೆ ಭೇಟಿ ಆಗ್ಲಿಕ್ಕೆ ಬರ್ತಾರ, ನೀವು ಉಗುಳ್ತಾ ಕೆಮ್ತಾ ಜ್ವಲ ಸುರಿಸ್ತಾ ಹಿಂಗೆ ಕುಂತ್ರೆ ನಮ್ಗೆ ಅಪಮಾನ ಆಗ್ತದ ಅಂತಂದೇಳು. ಒಂದಿನ ಸಿಟ್ಟಿನ ಬರೋದೊಳಗೆ ಏನಂತಾಳಂದ್ರೆ, ಎಂತೆಂಥವ್ರಿಗೂ ಸಾವು ಬರ್ತದ, ನಿನಗೆ ಯಾಕೆ ಸಾವು ಬರ್ತಾ ಇಲ್ಲ ಅಂತ. ಆವಾಗ ತಂದೆ ಅಂದ್ರೆ ಮುಪ್ಪಾವಸ್ಥೆ ಮಾವ ಹೇಳ್ತಾನ, ತಾಯಿ ಸಾವು ಅನ್ನೋದು ನಾನು ತಂದುಕೊಳ್ಳೋದಲ್ಲ, ಭಗವಂತಿ ಕ್ಷಣ ಕರೆದ್ರೆ ಎದ್ದು ಹೋಗ್ಲಿಕ್ಕೆ ತಯಾರಿದ್ದೀನಿ, ಅವ ಕರಿಬೇಕಲ್ಲೇನು ತಾಯಿ ಅಂದವ. ಅಷ್ಟಂದು ಎದ್ದು ಒಂದು 2-3 ಬೀದಿ ದಾಟಿ ಹೋಗ್ತಿರ್ತಾನ. ಏನೋ ವಿಚಾರ ಬಂದು ಮನೆ ಬಾಗಿಲಿಗೆ ಬಂದು ನಿಲ್ತಾನ. ಮಾವಾಗ ಬೈದೇನಿ, ಟೀಕಾ ಮಾಡೀನಿ, ಹಣಿ ಹಚ್ಚಿ ನಮಸ್ಕಾರ ಮಾಡಿ ಕ್ಷಮಾ ಕೇಳಿ ಒಳಗೆ ಕರ್ಕೋಬೇಕಂತ ಭಾವ ಬರಲಿಲ್ಲ ಸೊಸೆ. ಕಟ್ಟಿ ಮ್ಯಾಗ ನಿಂತು ಹೇಳ್ತಾಳೆ ಅಹಂಕಾರದಿಂದ, ನಾಯಿ ಅಂತ ನಾಯಿಗೆ ಹಚ್ಚ ಅಂತ ಹೊಡೆದ್ರೆ ವಾಪಸ್ ಮನೆಗೆ ಬರೋದಿಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತ. ಅವಾಗ ಮಾವಂತನ ತಾಯಿ, ನಾ ಎನ್ನು ಶಬ್ದ ಬಳಕೆ ಮಾಡಿಯಲ್ಲ, ಒಂದು ತುತ್ತು ಅನ್ನ ಹಾಕಿದ್ರೆ ನಾ ಹೆಂಗೆ ಮನೆಗೆ ಕವಲ ಮಾಡ್ತದ, ನಾನು ಯಾಕೆ ವಾಪಸ್ ಬಂದೀನಿ ಮನೆಗೆ ಅಂದ್ರೆ ನನ್ನ ಮಗ ಭಾಳ ದೊಡ್ಡ ನೌಕರಿ ಒಳಗದಾನ, ನೀನು ಭಾಳ ಶಿಕ್ಷಣ ಕಲಿತಂತವಳಿದ್ದಿ,
ಎಲ್ಲರ ಬೀದಿ ಒಳಗೆ ವೃದ್ಧಾಶ್ರಮದೊಳಗೆ ಬಿದ್ದು ಸತ್ನಿ ಅಂದ್ರೆ ನಿಮ್ಮಿಬ್ಬರಿಗೂ ಅಪಮಾನ ಆಗ್ತದ ತಾಯಿ, ಅದಕ್ಕೆ ವಾಪಸ್ ಬಂದೀನಿ ಅಂದ. ತಾಯಿ ಕೇಳಿಲ್ಲ, ಹಠ ಹಿಡಿದು ಹಾಸಿಗೆ ಹಾಕಿ ಮಲ್ಕೊಂತಾಳ. ಗಂಡ ಸಾಯಂಕಾಲ ನೌಕರಿಯಿಂದ ಬಂದು ಯಾಕೆ ಮಲ್ಕೊಂಡು ಅಡುಗೆ ಮಾಡಿಲ್ಲ ಅಂದಾಗ ಈ ಮನೆಯೊಳಗೆ ನಾನು ಇರಬೇಕು, ಇಲ್ಲಾಂದ್ರೆ ನಿಮ್ಮ ಅಪ್ಪ ಇರಬೇಕು ಅಂತ. ಅವಾಗ ಮಗ ಅಂತಾನ, ಇಬ್ಬರು ಎರಡು ಕಣ್ಣು ಇದ್ದಂಗೆ ಏನಾದರೂ ಪರಿಹಾರ ಹೇಳು ಅಂತಂದಾಗ ನಿಮ್ಮಪ್ಪ ಜ್ವಲ ಸುರಿಸ್ತಾ ಉಗುಳ್ತಾ ಕೆಮ್ತಾ ಊಟ ಮಾಡ್ತಾನ, ಆ ತಟ್ಟೆಗಳನ್ನು ನನ್ನಿಂದ ತೊಳಿಲಿಕ್ಕಾಗೋದಿಲ್ಲ, ಬೇಕಂದ್ರೆ ಕುಂಬಾರ ಮನೆಗೆ ಹೋಗಿ ಮಣ್ಣಿನ ತಟ್ಟೆ ತೊಗೊಂಡು ಬಾ, ಅದರೊಳಗೆ ಊಟ ಮಾಡಿ ಒಡೆದು ಎಸೆದು ಬಿಡಲಿ ಅಂತಂದಳು. ತಂದೆ ಮಾಡಿದ ತ್ಯಾಗವನ್ನು ಮರ್ತಿದ್ದ, ಓಡ್ಕೊಂತ ಹೋಗಿ ಕುಂಬಾರ ಮನೆಯಿಂದ ಮಣ್ಣಿನ ತಟ್ಟೆ ತಂದು ಊಟಕ್ಕೆ ಹಾಕಿ ಕೊಟ್ಟರು. 6 ತಿಂಗಳಾದ ನಂತರ ಗಂಡಗೆ ನೌಕರಿಗೆ ರಜಾ ಇತ್ತು. ಒಂದು ವಿಪರ್ಯಾಸ ಅಂದ್ರೆ ಆ ಇಬ್ಬರು ಗಂಡ ಹೆಂಡತಿಗೆ ಒಂದು ಮಗು ಇತ್ತು, ಆನಂದ ಅಂಥೇಳಿ. ಹಿಂದೆ ಹಿತ್ತಲದೊಳಗೆ ಹೋಗಿ ನೋಡೋದ್ರೊಳಗೆ ಅದು ಆನಂದ ಅಂತೇನು ಮಗು ಇತ್ತಲ್ಲ, ಅಜ್ಜ ಊಟ ಮಾಡಿರ್ತಕ್ಕಂಥ ಎಲ್ಲ ಮಣ್ಣಿನ ತಟ್ಟೆಗಳನ್ನು ಒಂದೊಂದಾಗಿ ಸ್ವಚ್ಛವಾಗಿ ತೊಳೆದು ಒಂದು ಕೋಲಿ ಒಳಗೆ ಒಂದ್ರ ಮ್ಯಾಗ ಒಂದು ಜೋಡಿಸಿಡ್ತಾ ಇತ್ತದು. ಆವಾಗ ತಾಯಿ ಅಂತಾಳ, ನಿಮ್ಮ ಅಜ್ಜ ರೋಗದ ಮುದಕ ಊಟ ಮಾಡಿರ್ತಕ್ಕಂಥ ತಟ್ಟೆಗಳನ್ನು ಮುಟ್ಟಿದ್ರೆ ತೊಳೆದ್ರೆ ನಿನಗೆ ರೋಗ ಬರ್ತದ, ಮುಟ್ಟಬೇಡ, ಒಡೆದು ಬಿಡು ಅಂತಂದಾಗ ಮಗು ಹೇಳ್ತದ, ಅಮ್ಮ ಇವತ್ತು ನಮ್ಮ ತಂದೆಗೆ ಭಾಳ ದೊಡ್ಡ ನೌಕರಿ ಅದ, ಮಣ್ಣಿನ ತಟ್ಟೆ ಅಲ್ಲ ಬಂಗಾರ ತಟ್ಟೆಗಳನ್ನು ತಂದು ಕೊಡ್ಬೋದು. ಅದರ ನಾಳೆ ನಾನು ದೊಡ್ಡವನಿಯಾದಾಗ ಶ್ರೀಮಂತಿಕೆ ಇರ್ತದಲ್ಲ ಗೊತ್ತಿಲ್ಲ, ನೌಕರಿ ಇರ್ತದಲ್ಲ ಗೊತ್ತಿಲ್ಲ, ನಮ್ಮ ಅಜ್ಜಗೆ ಹೆಂಗೆ ವಯಸ್ಸಾಗ್ಯದ, ರೋಗ ಬಂದದಲ್ಲ, ನಾಳೆ ನಿಮ್ಮಿಬ್ಬರಿಗೂ ಗಂಡ ಹೆಂಡತಿಗೆ ವಯಸ್ಸಾದಾಗ ರೋಗ ಬಂದಾಗ ಅಸ್ತಮಾ ಅಲರ್ಜಿ ಬಂದಾಗ ಹಾಕಿ ಕೊಡ್ಲಿಕ್ಕೆ ಬೇಕಲ್ಲ ಊಟ, ಅದಕ್ಕೆ ತಟ್ಟಿ ತೊಳೆದಿಡಾಕತ್ತೀನಿ ಅಂತೇಳಿ. ಮಕ್ಕಳಿಗೆ ಯಾವ ಸಂಸ್ಕಾರವನ್ನು ಕಲಿಸ್ತೀವಿ ಆ ಸಂಸ್ಕಾರ ಬರ್ತದೆ. ಭಾಳ ಸಮಯ ಆಗ್ಯದ. ರೈತರ ಬಗ್ಗೆ 2 ಮಾತೇಳಿ ನನ್ನ ಮಾತು ಮುಗಿಸ್ತೀನಿ. ತಾವೆಲ್ಲ ರೈತ ಬಾಂಧವರು ಇದ್ದೀರಿ. ಒಂದು ತುತ್ತು ಅನ್ನವನ್ನು, ರೊಟ್ಟಿ ಕಾಯಿಪಲ್ಯ ಚಪಾತಿ ಒಂದು ತುತ್ತು ಅನ್ನವನ್ನು ಬಾಯೊಳಗೆ ಹಾಕುವಾಗ ಹನುಮಂತಗೆ ಏನು ಬೇಡ್ಕೊಂಡು ತುತ್ತು ಹಾಕ್ರಿ ಅಂದ್ರೆ, ಯಾವ ರೈತ ದುಡ್ದು ಅನ್ನ ನನ್ನ ಮನೆಗೆ ಬಂದದಲ್ಲ, ಆ ರೈತನ ಮನಿತನ ಹೆಂಡತಿ ಮಕ್ಕಳು ಬಂಧು ಬಳಗ ಎಂದೂ ಕೂಡ ಸಾಲದೊಳಗೆ ಬಡತನದೊಳಗೆ ನರಳುವಂಗೆ ಆಗದೇ ಇರಲಿ ಅಂತೇಳಿ ಆಂಜನೇಯಗೆ ಬೇಡ್ಕೊಂಡು ಆ ತುತ್ತು ಬಾಯಾಗ ಹಾಕ್ತಾರೆ. ಇನ್ನೊಂದು ಮಾತದು, ಯಾರೇ ಮಹಾತ್ಮರು ರಾಜಕಾರಣಿಗಳು ಮನೆಗೆ ಬಂದಾಗ 4 ಜನ ಮಕ್ಕಳು ಇರ್ತಾವೆ, ಪರಿಚಯ ಮಾಡಿಸ್ತೀರಿ. ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀರಿ. ಅಸಡ್ಡೆ ಮಾಡಬೇಡ್ರಿ. ಇನ್ನು ಮ್ಯಾಗ 4ನೇ ಮಗನ ಹೆಂಗೆ ಪರಿಚಯ ಮಾಡಿಸ್ರಿ ಅಂದ್ರೆ, ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಅನ್ಲಾರ್ದ ಭೂಮಿ ತಾಯಿ ಮಡಿಲೊಳಗೆ ಬೆವರು ಸುರಿಶ್ ಅನ್ನವನ್ನು ದುಡಿದು ಜಗತ್ತನ್ನು ಜೀವಂತಿಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನಲೇ ಪರಿಚಯ ಮಾಡಿಸ್ತಾರೆ. ರೈತನಿದ್ರ ಪರಿಚಯ ಅದು, ರೈತನಿದ್ರ ಜಗತ್ತದು. ನಾವು ಒಂದು ಕೇಳಿವಿ, ಎಲ್ಲ ರೈತ ಬಾಂಧವರು ಅದೇರಿ, ಇದನ್ನೊಂದು ತಾವೆಲ್ಲ ಲಕ್ಷ ಕೊಟ್ಟು ತಿಳ್ಕೊಡ್ರಿ. ಏನಂತಂದ್ರೆ ಬುದ್ಧಿ ಮೊನ್ನೆ ಅಧಿವೇಶನದೊಳಗೆ ಈ ರಾಜ್ಯದ ಮುಖ್ಯಮಂತ್ರಿಗಳೊಂದು ಮನವಿ ಕೊಟ್ಟಿವಿ. 60 ವರ್ಷ ಆಗಿರ್ತಕ್ಕಂಥ ಸರ್ಕಾರಿ ನೌಕರಿಗೆ ಪೆನ್ಷನ್ ಬರ್ತದೆ, ಮತ್ತು ಜಗತ್ತಿಗೆ ದುಡಿದು ಅನ್ನ ಹಾಕಿರ್ತಕ್ಕಂಥ ರೈತಿಗೆ ಏನಾದರೂ ಬೇಕಲ್ರಿ ಬುದ್ಧಿ. ನಾವು ಏನು ಮನವಿ ಕೊಟ್ಟಿವಿ ಮುಖ್ಯಮಂತ್ರಿಗೆ ಅಂದ್ರೆ, ಕರ್ನಾಟಕದ 31 ಜಿಲ್ಲೆಯೊಳಗಿರ್ತಕ್ಕಂಥ 60 ವರ್ಷ ಆಗಿರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ರೈತ ಕುಟುಂಬಕ್ಕೆ ಒಂದು ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ಕೇಳಿವಿ. ಕೇಳೋಣ ಬೇಡ್ರಿ ರೈತರು, ಕೇಳೋಣ್ರೆ. ಅವ ನಿಮಗೆ 2,000 ಬರಾಕೈತೈತೆ ಮತ್ತೆ ಕೇಳೋನವ್ರಲ್ಲ ನೀವು. 2,000 ರೈತ ಬಂದೈತಿಲ್ರಿ ಈ ತಿಂಗಳ, ಹೌದಲ್ರಿ? ಹಾಂ. ಮೊನ್ನೊಬ್ಬರು ಬುದ್ಧಿ ಎಲ್ಲೇ ಹೋಗಿನಿ ಬಂದ, ನಾನು ಹೆಂಡತಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತನಂತ ಹೋಗ್ಯಾಡ್ರಿ, ಮತ್ತು ಯಾಕೆ ಬಂದಿಲ್ಲ ಕೇಳಿನ. ಮರದೂಸ್ ಬಸ್ಸಿಗೆ ಕುಂಡ್ರಾಕಿದ್ದಳ್ರಿ, 2,000 ಜಮಾ ಆಯ್ತು, ಆಧಾರ್ ಕಾರ್ಡು ಹೋಯ್ತು, ಮತ್ತೆ ಯಾಕೆ ಬರ್ತಾರ್ರಿ ಅಂದರು ಅವರು. ನಮ್ಮಲ್ಲಿ ಏನು ಹಂಗಿಲ್ಲಲ್ರಿ, ಇದು ಭಕ್ತಿ ಊರದ. ತಾಯಿ ಯಾವುದೂ ಶಾಶ್ವತ ಅಲ್ಲ, ನೀರ ಮ್ಯಾಗಿನ ಗುಳ್ಳೈತಿ, ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ, ಯಾವಾಗ ಬಿದ್ದು ಹೋಗ್ತದ ಗೊತ್ತಿಲ್ಲ, ಯಾವಾಗ ಮಣ್ಣೊಳಗೆ ಮಣ್ಣಾಗಿ ಹೋಗ್ತದ ಗೊತ್ತಿಲ್ಲ, ಯಾವಾಗ ಸೋರಿ ಹೋಗ್ತದ ಗೊತ್ತಿಲ್ಲ. ಇರುವಷ್ಟು ದಿನ ಅದಕ್ಕೆ ಶರಣರೊಂದು ಮಾತು ಹೇಳ್ಯಾರ, ತಂದೆ ತಾಯಿಗಳನ್ನು ಕುಳಿಕ್ಕದೆ ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ, ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಬಾಗಿನ ಕೊಡುವ ನೆಂಟರಿದ್ದಾರೆ, ಗುರು ಹಿರಿಯರನ್ನು ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಓದಿಸುವ ಶಿಷ್ಯರಿದ್ದಾರೆ ಅಂತ ಹೇಳ್ತಾರೆ. ಹಿಂಗಾಗೋದು ಬೇಡ. ಇದ್ದಾಗ ಏನು ಸಾಧ್ಯತೆ ಕೈಕಾಲಾಡುವಾಗ ಏನಾರ ಹಿರಿಯರಿಗೆ ಪ್ರಸಾದ ಮಾಡಿ ತಿನ್ನಿಸ್ರಿ, ಉಣಿಸ್ರಿ. ಹೋದ ಬಳಕ ಹುಗ್ಗಿ ಮಾಡಿದ್ರು ತಿನ್ನೋದಿಲ್ಲ ಯಾರು. ತಿಂತಾರೇನ್ರಿ?
ಶಾಶ್ವತ ಇಲ್ಲವ, ಕಲಿಯುಗ ಅದ, ಏನೋ ಆಯುಷ್ಯ ಭಗವಂತ ಕೊಟ್ಟಾನ. ಇದನ್ನು ದ್ವೇಷ ಮಾಡಾಕ, ಮತ್ತೊಬ್ಬರ ಕಣ್ಣೀರು ಬರ್ಸುವಂಗೆ ಮಾಡಕ್ಕೆ ಬದುಕೋದಕ್ಕಿಂತ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಭಾಳ ಜನ ತಾಯಿಂದರು ಸೇರಿರಿ. ಶಿರಟ್ಟಿ ಅಂತ ಗ್ರಾಮಕ್ಕೆ 2 ಜನ ಅಕ್ಕ ತಂಗಿಯರನ್ನು ಒಂದೇ ಮನೆ ಅಣ್ಣ ತಮ್ಮಗೆ ಮದುವೆ ಮಾಡಿ ಕೊಟ್ಟಿದ್ರು. ಅತ್ತಿ ಭಾಳ ಗಟ್ಟಿಮುಟ್ಟಿದಳು, ಕಾಟದ ಮ್ಯಾಗ ಕುಂತಿದ್ಳು. ಇಬ್ಬರು ಸೊಸೇಂದ್ರ ಚಾಪಿ ಮ್ಯಾಗ ಕುಂತು ಕಾಲು ಹೊತ್ತಾಕತ್ತಿದ್ರು. ಅತ್ತಿ ತಲೆಯಾಗ ಬರ್ತದ, ಸೊಸೇಂದ್ರನ ಪರೀಕ್ಷೆ ಮಾಡೋನು ಅಂಥೇಳಿ, ನಾ ಕಾಟದ ಮ್ಯಾಗ ಕುಂತೀನಿ, ಚಾಪಿ ಮ್ಯಾಗ ಕುಂತು ನೀವು ಕಾಲು ಹೊತ್ತಾಕತ್ತೀರಿ, ಒಂದು ವೇಳೆ ನಾನಾ ಚಾಪಿ ಮ್ಯಾಗ ಕುಂತ್ರೆ ನೀವು ಇಬ್ಬರು ಎಲ್ಲಿ ಕುಂಡಿರ್ತೀರಿ ಅಂತಂದಳು. ಅವಾಗ ಸೊಸೇಂದ್ರ ಅಂತಾರ, ಏನಿಲ್ರಿ ಅತ್ತಿಯವರ, ನಿಮ್ಮ ಸರಿ ಸಮ ಕುಂಡ್ರು ತಾಕತ್ತು ನಮ್ಮದಲ್ಲ, ನೀವು ಚಾಪಿ ಮ್ಯಾಗ ಕುಂತ್ರೆ ನೆಲದ ಮ್ಯಾಗ ಕುಂಡಿರ್ತೀವಿ ಅಂದರು. ಅವಾಗ ಅತ್ತೆ ಅಂತಾಳ, ಒಂದು ವೇಳೆ ನಾನಾ ನೆಲದ ಮ್ಯಾಗ ಕುಂತ್ರೆ ನೀವು ಇಬ್ಬರು ಎಲ್ಲಿ ಕುಂಡಿರ್ತೀರಿ ಅಂತ ಕೇಳಿದಳು. ಏನಿಲ್ರಿ ಅತ್ತಿಯವರ, ನೀವು ನೆಲದ ಮ್ಯಾಗ ಕುಂತ್ರೆ ನೆಲದಾಗ ಎರಡು ತಗಿನ್ಯಾಗ ಕುಂಡಿರ್ತೀವಿ ಅಂದ್ರೆ ಅವರು ಬಿಡಬೇಕಾಗಿತ್ತು ಅತ್ತಿ. ಒಂದು ವೇಳೆ ನಾನಾ ತಗಿನ್ಯಾಗ ಕುಂತ್ರೆ ನೀವು ಇಬ್ಬರು ಏನು ಮಾಡ್ತೀರಿ ಅಂತ ಅಂದಿದ್ದಳು. ಸೊಸೇಂದ್ರ ಸಿಟ್ಟು 0ದಿಂದ 100ಕ್ಕೆ ಬಂದಿತ್ತದು. ಏನಿಲ್ರಿ ಅತ್ತಿಯವರು, ಭಾಳ ಚಲೋ ಆತ್ರಿ, ನೀವು ತಗ್ಗಿನ್ಯಾಕ ಕುಂತರ ಮ್ಯಾಗ ಮಣ್ಣು ಮುಚ್ಚಿ ಚಾಪಿ ಹಾಸಿ ಕಾಟಿಟ್ಟು ಕಾಟದ ಮ್ಯಾಗ ನಾವು ಇಬ್ಬರು ಮಾತಾಡ್ಕೊತ ಕುಂಡಿರ್ತೀವ್ರಿ ಅಂದರು. ಅಧ್ಯಕ್ಷರ ಭಾಳ ನಗಾಕತ್ಯಾರ ನೋಡ್ರಿ ತಾಯಂದ್ರ. ಅವ ಅದಕ್ಕೆ ಶರೀಫ್ ಹೇಳ್ಯಾನ, ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ, ಎಷ್ಟಿದ್ದಾರೆ ಏನಿದು ಖಾಲಿ ಮನಿ, ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲಿರುವ ಶಿವನ ಮನಿ ಅದ, ಇದನ್ನು ಶವದ ಮನಿ ಮಾಡ್ಕೊಳ್ಳಾರ್ದ ಅತುನಿ ಶಿವಗಳು ಆಂಜನೇಯನ ಮನಿ ಮಾಡ್ಕೊಂಡು ಇದ ಜನ್ಮದಾಗ ಮುಕ್ತ ಆಗೋಣ ಅಂಥೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ.